ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಪ್ರಪ್ರಥಮದಲ್ಲಿ ಎನ್ನ ಆರಾಧ್ಯ ದೇವರನ್ನು ಎನ್ನ ಹೃದಯದಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕ್ಷೇತ್ರದ ಒಡೆಯನಾದಂತಹ ಶಿವಲಿಂಗೇಶ್ವರ ದೇವರ ಕರ್ತುಗದ್ದಿಗೆಗೂ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎನ್ನ ಗುರುವರ್ಯರಾದಂತಹ ಚಿನ್ಮಯ ಮೂರ್ತಿ ತ್ರಿಮೂರ್ತಿ ಮಹಾಶಿವಯೋಗಿಗಳ ಚರಣಕಮಲಕ್ಕೂ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ತತ್ಸ್ವರೂಪಿಗಳೇ ಆದಂತಹ ಇವತ್ತಿನ ಒಂದು ಚರಿತ್ರೆಯ ನಾಯಕರಾದಂತಹ ಶ್ರೀ 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 ಪುಂಡಲಿಂಗ ಮಹಾಶಿವಯೋಗಿಗಳ ಚರಣಕಮಲಕ್ಕೂ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎನ್ನ ಗುರುವರ್ಯರಾದಂತಹ ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳ ಚರಣಕಮಲಕ್ಕೂ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕ್ಷೇತ್ರದ ಒಂದು ಪೀಠಾಧಿಪತಿಗಳಾದಂತಹ ರೋಡ್ಗಿ ಅಪ್ಪಾಜಿಯವರ ಪಾದಕ್ಕೂ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಲ್ಲಿಯವರೆಗೆ ಬಹು ಸುಂದರವಾಗಿ ಒಂದು ಶರಣರ ಒಂದು ಜೀವನ ಚರಿತ್ರೆಯನ್ನು ಬಹು ಸುಂದರವಾಗಿ ಪ್ರತಿಪಾದನೆಯನ್ನು ಮಾಡಿದಂಥ ಶರಣರಿಗೂ ವಂದಿಸುತ್ತಾ ಸಂಗೀತಗೈದಂತಹ ಸಂಗೀತ ಬಳಗಕ್ಕೂ ವಂದಿಸುತ್ತಾ ಇಲ್ಲಿ ಆಗಮಿಸಿದಂತಹ ಎಲ್ಲ ಶಿವಶರಣೆಯರಿಗೆ ಶರಣು ಶರಣಾರ್ಥಿ. ಈ ಒಂದು ಸುಂದರ ಕಾರ್ಯಕ್ರಮ, ಸುಂದರವಾದಂಥ ಸಂಜೆ ನಾವಿಲ್ಲಿ ಎಲ್ಲರೂ ಸೇರಿದು ಕಾರಣ ಏನು ಅಂತಂದ್ರೆ ಪುಂಡಲಿಂಗ ಮಹಾಶಿವಯೋಗಿಗಳ ಒಂದು ಜೀವನದ ಚರಿತ್ರೆಯನ್ನು, ಪುರಾಣವನ್ನು ಕೇಳುವುದಕ್ಕಾಗಿ ನಾವು ಇಲ್ಲಿ ಎಲ್ಲರೂ ಕೂಡಿವಿ. ಇವತ್ತಿನವರೆಗೆ ಪುಂಡಲಿಂಗ ಮಹಾಶಿವಯೋಗಿಗಳ ಜನ್ಮ ಯಾವ ರೀತಿ ಆಯಿತು ಅನ್ನೋದು ಪುರಾಣಿಕರು ತಮ್ಮೆಲ್ಲರಿಗೂ ತಿಳಿಸಿರಬಹುದು. ಜಕ್ಕಪ್ಪಯ್ಯ ಮಹಾರಾಜರ ವರದಾನದಿಂದ ಆಲಿಂಗರಾಯ ಲಾಯವಾಂಬೆಯ 12 ವರ್ಷದ ತಪಸ್ಸಿನ ಫಲವಾಗಿ ಜಕ್ಕಪ್ಪಯ್ಯ ಮಹಾರಾಜರು ವರದಾನವಾಗಿ ನಿನ್ನ ಉದರದಲ್ಲಿ ಒಂದು ಶ್ರೀಹರಿಯ ರೂಪ, ಜಗತ್ತೋದ್ಧಾರ ಮಾಡುವಂತಹ ಒಬ್ಬ ಸತ್ಪುರುಷ ಹುಟ್ಟನ ಅಂತ ಆಶೀರ್ವಾದ ಮಾಡಿ ವರದಾನ ಕೊಟ್ಟಂತಹ ವರಪುತ್ರರು ಯಾರು ಅಂತಂದ್ರೆ ಪುಂಡಲಿಂಗ ಮಹಾಶಿವಯೋಗಿಗಳು ಅನ್ನುವಂತಹ ಮಾತನ್ನು ತಿಳಿಸ್ಕೊಂಡು ಬಂದಿರಬಹುದು. ಆ ಪುಂಡಲಿಂಗ ಮಹಾಶಿವಯೋಗಿಗಳದು, ಆಮೇಲೆ ಲಿಂಗೈಕ್ಯ ರೋಡ್ಗಿಯ ಅಪ್ಪಾಜಿಯವರ, ಶಿವಮೂರ್ತಿ ಅಪ್ಪಾಜಿಯವರ ಒಂದು ಬಾಂಧವ್ಯ ಹೆಂಗಿತ್ತು ಅಂತಂದ್ರೆ ನಮಗೆ ಗೊತ್ತದ. ಏನಪ್ಪ ಅಂತಂದ್ರೆ ಶಿವನ ಒಂದು ವಿಷಯ ಬಂತು ಅಂತಂದ್ರೆ ಸ್ತ್ರೀ ಹೆಚ್ಚು ಪುರುಷ ಹೆಚ್ಚು ಅನ್ನುವಂತಹ ಭಾವ ಬರಬಾರ್ದು ಅಂಥೇಳಿ ಅರ್ಧನಾರೀಶ್ವರನಾಗಿ ಎಲ್ಲರಿಗೂ ಏನೋ ಸ್ತ್ರೀ ಹೆಚ್ಚೂ ಅಲ್ಲ ಪುರುಷನೂ ಹೆಚ್ಚು ಅಲ್ಲ, ಇಬ್ಬರೂ ಸರಿಸಮ ಅನ್ನುವ ಹಾಗೆ ಅರ್ಧನಾರೀಶ್ವರನಾಗಿ ಎಲ್ಲರಿಗೂ ದರ್ಶನ ಕೊಟ್ಟಂತಹದ್ದು ಎಲ್ಲರಿಗೂ ಗೊತ್ತದ. ಅದೇ ರೀತಿ ಎಲ್ಲರಿಗೂ ಇರ್ತದೆ, ಎಲ್ಲರಿಗೂ ತಮ್ಮ ಗುರುವಿನ ಮೇಲೆ ಅಭಿಮಾನ ಇರ್ತದೆ. ತಾವು ಮಾಡುವಂತಹ ಭಗವಂತನ ಮೇಲೆ, ಆರಾಧ್ಯದ ಮೇಲೂ ಒಂದು ಅಭಿಮಾನ ಇರ್ತದೆ. ಅವಾಗ ನಮಗನಿಸ್ತದ ಶಿವನೇ ಹೆಚ್ಚಿರಬೇಕು, ಇಲ್ಲ ವಿಷ್ಣು ಹೆಚ್ಚಿರಬೇಕು ಅಂತ ಅನಿಸ್ತದೆ. ಅಂತಹ ಒಂದು ಭಾವ ಭಕ್ತರಲ್ಲಿ ಬಂದು ಭಕ್ತಿ ಕೆಡಿಸ್ಬಾರ್ದಲ್ಲ. ಅದಕ್ಕೆ ಶಿವ ಮತ್ತು ವಿಷ್ಣು ಏನು ಮಾಡ್ತಾರೆ ಅಂತಂದ್ರೆ ಒಂದು ಕಾಲದೊಳಗೆ ಒಂದು ಪುರಾಣದೊಳಗೆ ಬರ್ತದ, ಅವರು ಹರಿಹರರಾಗಿ ಯಾವ ರೀತಿ ಅರ್ಧನಾರೀಶ್ವರನಾಗಿ ಒಂದು ಭಕ್ತರಿಗೆ ಹೇಳಿದ ಸ್ತ್ರೀ ಪುರುಷ ಸಮಾನರು, ಹಾಗೆ ಇಲ್ಲಿ ಹರಿಹರರಾಗಿ ಪ್ರತ್ಯಕ್ಷ ಆಗಿ ಒಂದು ದರ್ಶನ ಕೊಟ್ಟು ಎಲ್ಲ ಭಕ್ತರಿಗೆ ಏನು ಹೇಳಿದ್ರು ಅಂತಂದ್ರೆ ವಿಷ್ಣು ಮತ್ತು ಶಿವ ಸರಿ ಸಮಾನರೇ, ಅವರು ಒಬ್ಬರು ಹೆಚ್ಚಲ್ಲ ಒಬ್ಬರು ಕಡಿಮೆ ಅಲ್ಲ, ಇಬ್ಬರಿಗೂ ಸರಿ ಸಮಾನರೇ. ಅದರಂತೆ ಹೆಂಗಂತಂದ್ರೆ ಇಬ್ಬರು ಒಬ್ಬರಿಗಾಗಿ ಒಬ್ಬರು ಇರುವಂಥವರು ಅನ್ನುವಂತಹ ಒಂದು ಮಾತನ್ನು ಅವತ್ತು ಆ
ಒಂದು ಪುರಾಣದೊಳಗೆ ಅಥವಾ ಆ ಒಂದು ಕಾಲದೊಳಗೆ ಶಿವ ಮತ್ತು ವಿಷ್ಣು ತಿಳಿಸಿದ್ರೆ, ಈ ಒಂದು ಕಾಲದೊಳಗೆ ರೋಡ್ಗಿ ಅಪ್ಪಾಜಿಯವರು ಪುಂಡಲಿಂಗ ಮಹಾಶಿವಯೋಗಿಗಳು ಹೆಂಗೆ ಒಂದು ಇದು ಮಾಡಿದ್ರಂತಂದ್ರೆ, ಇಲ್ಲಿ ಆರಾಧನೆ ಮಾಡುವಂತಹ ಭಗವಂತನ ಅವತಾರ ಯಾವುದು ಅಂತಂದ್ರೆ ಶಿವನ ಒಂದು ಅವತಾರ. ಶಿವಲಿಂಗೇಶ್ವರ ಅಂತಂದ್ರೆ ಶಿವನ ಅವತಾರ. ಗೋಳಸಾರದಲ್ಲಿ ಸಿದ್ಧರಾಯ ದೇವರು ಯಾವ ಅವತಾರ ಅಂತಂದ್ರೆ ವಿಷ್ಣುವಿನ ಅವತಾರ, ನರಸಿಂಹನ ಅವತಾರ. ಆ ಒಂದು ವಿಷ್ಣು ಅವತಾರಿ ಸಿದ್ಧರಾಯ ದೇವರು ಇದ್ರ ಇಲ್ಲಿ ಶಿವಲಿಂಗೇಶ್ವರ ಶಿವನ ಅವತಾರಿಗಳಾಗಿದ್ದರು. ಅವರು ಹೆಂಗಿದ್ರು ಅಂತಂದ್ರೆ, ಹರಿಹರರು ಹೆಂಗ ಒಂದೇ ದೇಹದ ಎರಡು ಭಾಗಗಳಾಗಿದ್ರೋ ಅದೇ ರೀತಿ ಇಲ್ಲಿ ನಾವು ಇಬ್ಬರು ಬೇರೆ ಅಲ್ಲ, ಒಂದೇ ಅನ್ನುವ ಭಾವ ಇಲ್ಲಿ ಆ ಶಿವಯೋಗಿಗಳು, ಪುಂಡಲಿಂಗ ಶಿವಯೋಗಿಗಳು ಒಂದು ಒಡನಾಟದಿಂದ ನಮಗೆ ತಿಳಿತದೆ. ಅದೇ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋದಂತಹ ಈಗಿದ್ದ ಶಿವಯೋಗಿಗಳು, ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳು, ರೋಡ್ಗಿಯ ಅಪ್ಪಾಜಿಯವರು ಕೂಡ ಅದೇ ರೀತಿ ಮಠ ನಂದು ನಿಂದು ಅಂತಲ್ಲ, ನಮ್ಮದು ಅನ್ನುವ ಭಾವದಿಂದ ರೋಡ್ಗಿ ಮಠದೊಳಗೆ ಕಾರ್ಯಕ್ರಮ ಆದ್ರೆ ಗೋಳಸಾರ ಅಪ್ಪಾಜಿಯವರು, ಗೋಳಸಾರ ಗ್ರಾಮದೊಳಗೆ ಗೋಳಸಾರ ಮಠದೊಳಗೆ ಕಾರ್ಯಕ್ರಮ ಆದ್ರೆ ರೋಡ್ಗಿ ಅಪ್ಪಾಜಿಯವರು ಹೆಂಗಿರ್ತಾರೆ ಅಂತಂದ್ರೆ ತಮ್ಮದೇ ಅನ್ನುವ ಹಾಗೆ ಇಲ್ಲಿ ತಮ್ಮ ಒಂದು ಉಪಸ್ಥಿತಿಯನ್ನು ಅವರು ತೋರಿಸ್ತಾರೆ. ಈ ಒಂದು ಮಾತು ಹೇಳೋದಕ್ಕೆ ಕಾರಣ ಏನು ಅಂತಂದ್ರೆ, ನಮಗನ್ನಿಸ್ತದ ಗುರು ಶಿಷ್ಯರ ಸಂಬಂಧ ಮಾತ್ರ ನಮಗೆ ಗೊತ್ತದ, ಗುರು ಹಿಂಗಿರಬೇಕು ಶಿಷ್ಯ ಹಿಂಗಿರಬೇಕು ಅಂಥೇಳಿ. ಅಂದ್ರೆ ನನ್ನ ಗುರುಗಳೇ ಶ್ರೇಷ್ಠೇನೋ ನಿಮ್ಮ ಗುರುಗಳೇ ಶ್ರೇಷ್ಠೇನೋ ಅನ್ನುವ ಭಾವ ಅಲ್ಲ. ಗುರು ಅಂತಂದ್ರೆ ಸರ್ವ ಸರಿ ಸಮಾನರಾಗಿರ್ತಾರೆ. ಅಲ್ಲಿ ಜಾತಿ ಕುಲಗಳು ಬರುವುದಿಲ್ಲ, ಅಲ್ಲಿ ಒಂದು ವಿದ್ಯೆ ಬರೋದಿಲ್ಲ. ಅಲ್ಲಿ ಏನು ಬರ್ತದ ಅಂತಂದ್ರೆ ಒಂದು ಹೃದಯದ ಬಾಂಧವ್ಯ ಬರ್ತದ ಅನ್ನುವಂತಹ ಮಾತನ್ನು ಇಲ್ಲಿ ಪೂಜ್ಯರು ಎತ್ತಿ ತೋರಿಸುವಂತಹ ಒಂದು ನಡೆಯೊಳಗೆ ಆಗಲೇ ಪೂಜ್ಯರು ಹೇಳಿದ್ರು. ಏನು ಅಂತಂದ್ರೆ, ಪುರಾಣ ಹೇಳುವಂತಹ ಪೂಜ್ಯರು ಹೇಳಿದ್ರು, ಎಲುವಿಲ್ಲದ ನಾಲಿಗೆ ಏನಾದರೂ ಒಂದು ನುಡಿಬಹುದು, ನುಡಿದಾಗ ನಡೆಯುವುದು ಬಹಳ ಕಠಿಣದ, ನಡೆದು ತೋರಿಸೋದೇನದಲ್ಲ ಅದೇ ಶರಣರು, ಅದನ್ನೇ ಈ ಶರಣರು ಮಾಡ್ತಾರ ಅಂತ ಹೇಳೋದಕ್ಕೆ ನನಗೆ ಬಹಳ ಒಂದು ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಎಲ್ಲರಲ್ಲಿಯೂ ಒಂದು ಇರ್ತದೆ, ಏನಪ್ಪ ಅಂತಂದ್ರೆ ನನ್ನ ಗುರು ಶ್ರೇಷ್ಠ ನಿನ್ನ ಗುರು ಶ್ರೇಷ್ಠ, ಇಲ್ಲಿ ಯಾರೂ ಶ್ರೇಷ್ಠ ಅಲ್ಲ, ಎಲ್ಲರ ಭಕ್ತಿ ಶ್ರೇಷ್ಠ ಅನ್ನುವಂತಹ ಮಾತನ್ನು ಇಲ್ಲಿ ಎತ್ತಿ ತೋರಿಸ್ತದೆ. ಯಾಕಂತಂದ್ರೆ ಇದು ವಿರಕ್ತ ಮಠ. ಇವತ್ತು ಪುಂಡಲಿಂಗ ಮಹಾಶಿವಯೋಗಿಗಳ ಮದುವೆಯ ಕಾರ್ಯಕ್ರಮ ಈ ಮಠದೊಳಗೆ ಅತಿ ವಿಜೃಂಭಣೆಯಿಂದ ಎಲ್ಲ ಸದ್ಭಕ್ತಾದಿಗಳು ಒಂದು ಪೂಜ್ಯರ ಸನ್ನಿಧಾನದೊಳಗೆ ಬಹಳ ಆನಂದದಿಂದ ಮಾಡಿದ್ರಿ. ಇಲ್ಲೊಂದು ಮಾತು ನೆನಪಾಗ್ತದೆ. ಜನಕ ಮಹಾರಾಜನಿಗೆ ಮಕ್ಕಳಿರಲಿಲ್ಲ ಮೊದಲು, ಆದ್ರೆ ಅವನ ಮನಸ್ಸು ಅಂತಿತ್ತಂತ ಆ ವಿಷ್ಣು ದೈವ, ಆ ಒಂದು ವಿಷ್ಣು ನನ್ನ ಅಳಿಯನಾದ್ರೆ ಬಹಳ ಆನಂದ ಅನ್ನಿಸ್ತದ ಅಂತ. ಮಕ್ಕಳೇ ಇಲ್ಲ, ಅಳಿಯ ಹೆಂಗೆ ಬರ್ತಾನೆ? ಅದಕ್ಕೆ ಆ ಭಗವಂತ ಏನು ಮಾಡ್ದ ಅಂತಂದ್ರೆ ಸೀತೆ ಮಾತೆಯನ್ನ ಭೂಮಿಯಿಂದ ಎತ್ತಿ ಆ ಜನಕ ಮಹಾರಾಜನಿಗೆ ಕೊಟ್ಟು ತಂದೆಯ ಸ್ಥಾನ ಕೊಟ್ಟ. ಆ ಲಕ್ಷ್ಮೀ ತಾಯಿನೇ ಸೀತೆಯಾಗಿ ಬಂದು ಜನಕ ಮಹಾರಾಜನ ಒಂದು ಆಸ್ಥಾನದೊಳಗೆ ಇದ್ಲು. ಮುಂದೆ ಆ ಸೀತೆಯ ಮದುವೆ ಮಾಡೋದ್ರೊಳಗೆ ಶ್ರೀರಾಮನ ಜೊತೆ ಮದುವೆ ಮಾಡ್ತಾರ. ಅವಾಗ ಅವರ ಆಸೆ, ಅವರ ಬಯಕೆ, ಭಕ್ತಿಯ ಒಂದು ಪ್ರಾರ್ಥನೆ ಏನಾಯ್ತು ಅಂದ್ರೆ ಅಲ್ಲಿ ಸ್ವೀಕಾರ ಆಯಿತು. ಅದೇ ರೀತಿ ಇವತ್ತಿನ ಈ ರೋಡ್ಗಿ ಗ್ರಾಮದೊಳಗೆ ತಮ್ಮೆಲ್ಲ ಸದ್ಭಕ್ತರ ಆಸೆಯಾಗಿತ್ತು ಏನೋ, ಈ ಎರಡು ಮುದ್ದು ಮಕ್ಕಳು ಪುಂಡಲಿಂಗ ಮಹಾಶಿವಯೋಗಿಗಳು ಅಲ್ಲದೆ ಇದ್ದರು, ಭಾಗಮ್ಮ ತಾಯಿ ಅಲ್ಲದೆ ಇದ್ದರು. ಇವತ್ತಿನ ಒಂದು ವಿಷಯಕ್ಕೆ ಅವರು ಪುಂಡಲಿಂಗ ಮಹಾಶಿವಯೋಗಿಯಾಗಿ, ಆ ಒಂದು ಮುದ್ದು ಮಗು ಭಾಗಮ್ಮ ತಾಯಿಯಾಗಿ, ಆ ತಂದೆ ತಾಯಿಯ ಒಂದು ಭಕ್ತಿಯ ಭಾವಕ್ಕೆ ಏನಂತಂದ್ರೆ ಆ ಪುಂಡಲಿಂಗರು ವರದಾನವಾಗಿ ಕೊಟ್ಟಂಥ ಒಂದು ಈ ದಿವಸ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತದೆ. ಇವತ್ತು ಧಾರೆ ಎರೆದ್ರು,
ದಾರಿ ಏರುವಾಗ ಅನಿಸಿರಬೇಕು, ನಾನು ಪುಂಡಲಿಂಗರಿಗೆ ನನ್ನ ಮಗುವನ್ನ ಅಂದ್ರೆ ಭಾಗಮ್ಮ ತಾಯಿಯೇ ನನ್ನ ಉದರದೊಳಗೆ ಹುಟ್ಟಿರಬೇಕು, ಆ ತಾಯಿಯನ್ನು ನಾನು ಪುಂಡಲಿಂಗ ಮಹಾಶಿವಯೋಗಿಗಳಿಗೆ ದಾರಿ ಎರೆದು ಕೊಡ್ಲಕತ್ತೀನಿ ಅನ್ನುವಂಥ ಭಾವ ಆ ತಾಯಿಯಲ್ಲಿ ಬಂದಿರಬೇಕು. ಅಂತಹ ಒಂದು ವರದಾನ ನಮಗನಿಸ್ತು. ಏನು ಅವಾಗ ಆಗಿರ್ಬೇಕ್ರಿ, ಈಗೆಲ್ಲ ಆಗ್ತವ ಅಂತಂದ್ರೆ ಈಗನೂ ಆಗ್ತವ, ಹಿಂಗರೆ ಆಗೇ ಆಗ್ತವ ಅನ್ನೋದೇ ತೋರಿಸೋದು ಈ ಒಂದು ಮಠದ ಇದರೊಳಗೆ ಆವರಣದೊಳಗೆ ನಡೆದಂತಹ ಒಂದು ಘಟನೆ. ಇವತ್ತು ಆ ತಂದೆ ತಾಯಿಗಳಿಗೆ ನೀವು ವಿಚಾರಿಸಿದ್ರೆ ಅನ್ನಿಸ್ಬೋದು ಅವರಿಗೆ, ಒಂದು ಕ್ಷಣಕ್ಕೆ ಯಾಕಾಗ್ಲಕ್ಕ ನಾನು ಪುಂಡಲಿಂಗ ಶಿವಯೋಗಿಗಳ ತಂದೆ ಆದೆ, ನಾನು ಭಾಗಮ್ಮ ತಾಯಿಯ ಒಂದು ತಂದೆ ತಾಯಿ ಆದೆ ಅನ್ನುವಂಥ ಭಾವ ಅವರಲ್ಲಿ ಬಂದೇ ಬಂದಿರ್ತದೆ. ಅಂತಹ ಒಂದು ಅವರಿಗೆ ಆಶೀರ್ವಾದ ಅಥವಾ ಅಂಥ ಒಂದು ಅವರ ಜೀವನದೊಳಗೆ ಇಂಥ ಸುಂದರವಾದಂತಹ ಘಟನೆಯನ್ನು, ಅಂದ್ರೆ ಅವರ ಜೀವನ ಇರುವವರೆಗೂ ಇದು ಒಂದು ಸುಂದರವಾದಂತಹ ಒಂದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಒಂದು ಸಮಯ ಒದಗಿಸಿಕೊಟ್ಟವ್ರು ಯಾರು ಅಂತಂದ್ರೆ ರೋಡಿಗೆ ಅಪ್ಪಾಜಿಯವರು. ಯಾಕಂದ್ರೆ ಗುರುವಿಗೆ ಗೊತ್ತಿರ್ತದೆ ನನ್ನ ಶಿಷ್ಯಮಕ್ಕಳಿಗೆ ಅಂದರೆ ಶಿಷ್ಯರಿಗೆ ಯಾವ ರೀತಿ ಆನಂದ ಮಾಡಬೇಕು, ಯಾವ ರೀತಿ ಭಕ್ತಿ ಕಲಿಸ್ಬೇಕು, ಯಾವ ರೀತಿ ಒಂದು ಗೊಂದಲದೊಳಗೆ ಅದರ ಆ ಗೊಂದಲವನ್ನು ಬಿಡಿಸ್ಬೇಕು ಅನ್ನುವಂತಹ ಒಂದು ಭಾವ ಹೆಂಗ ಅದು ಗುರುವಿಗೆ ಗೊತ್ತಿರ್ತದೆ. ಅದನ್ನು ಅರಿತು ಬಹುತೇಕ ಅದನ್ನೇ ತಿಳಿದು ರೋಡಿಗೆ ಪೂಜ್ಯರು ಇವತ್ತು ಪುಂಡಲಿಂಗ ಮಹಾಶಿವಯೋಗಿಗಳ ಒಂದು ಪುರಾಣವನ್ನು ಹಚ್ಚಿ ಆ ಬಾಂಧವ್ಯವನ್ನು ಹೆಂಗಂತಂದ್ರೆ ಇವತ್ತು ನಮ್ಮ ಎಲ್ಲರ ಮನದೊಳಗೆ ಇವತ್ತು ಹೆಂಗೆ ಅನ್ನಿಸ್ತದ ಅಂತಂದ್ರೆ, ಗೋಳಸಾರ ಗ್ರಾಮದ ಒಂದು ಕಾರ್ಯಕ್ರಮದೊಳಗಿದ್ದೀವೋ ಅಥವಾ ರೋಡಿಗೆ ಕಾರ್ಯಕ್ರಮದೊಳಗಿದ್ದೀವೋ ಗೊತ್ತಿಲ್ಲ, ಎರಡೂ ಹೆಂಗೆ ಅನ್ನಿಸ್ತದ ಅಂತಂದ್ರೆ, ಒಂದು ಹಾಲಿನೊಳಗೆ ಸಕ್ರೆ ಬೆರೆಸಿದ್ರೆ ಅದು ಹೆಂಗೆ ಅನ್ನಿಸ್ತದಲ್ಲ ಹಂಗೆ ಅನ್ನಿಸ್ತು ಇವತ್ತಿನ ಕಾರ್ಯಕ್ರಮ. ಹಾಲುನೂ ಮಧುರ ಸಿಹಿನೇ ಅದ, ಸಕ್ರಿನೂ ಸಿಹಿನೇ ಅದ, ಎರಡೂ ಜೊತೆಯಾಗಿ ಇದ್ದು ಅಂತಂದ್ರೆ ಇನ್ನೂ ಸಿಹಿ ಅನ್ನಿಸ್ತದ. ಅದನ್ನು ಉಪಯೋಗಕ್ಕೆ ಅಂದ್ರೆ ಉಪಭೋಗಿಸ್ಲಿಕ್ಕೆ ಇನ್ನೂ ಆನಂದ ಅನ್ನಿಸ್ತದ. ಹಂಗೆ ಗೋಳಸಾರ ಮಠದ ಮತ್ತು ಈ ರೋಡಿಯ ಮಠದ ಒಂದು ಬಾಂಧವ್ಯ, ಒಂದು ಪ್ರೀತಿಯ ಒಂದು ಬಾಂಧವ್ಯ ಹೆಂಗದ ಅಂತಂದ್ರೆ, ಭಕ್ತರ ಮನದೊಳಗೆ ಒಂದೇ ನಾಣ್ಯದ ಎರಡು ಮುಖದಂತೆ ಇದ್ದಂಗದ. ಅದನ್ನು ಅತಿ ಪ್ರೀತಿಯಿಂದ ಇವತ್ತು ಇಲ್ಲಿ ಎಲ್ಲರೂ ನೀವು ಒಂದು ಭಾಗಮ್ಮ ತಾಯಿಯ ಪುಂಡಲಿಂಗ ಮಹಾಶಿವಯೋಗಿಗಳ ಮದುವೆಯ ಕಾರ್ಯಕ್ರಮ ಪ್ರತಿಯೊಂದನ್ನು ಸುರ್ಗಿ ಸುತ್ತುದಾಯಿತು, ಬಳಿ ಉಡಿಸೋ ಕಾರ್ಯಕ್ರಮ ಆಯಿತು. ಬಹಳ ಆನಂದ. ಆ ಮದ್ದು ಮಕ್ಕಳಿಗೆ ನೋಡಿದ್ರೆ ನಾವು ಅವತ್ತೇನೂ ನೋಡಿಲ್ಲ, ಯಾಕಂದ್ರೆ ಪುಂಡಲಿಂಗ ಮಹಾಶಿವಯೋಗಿಗಳದು ಭಾಗಮ್ಮ ತಾಯಿಯವರ ಮದುವೆ ಅವತ್ತು ನಾವು ನೋಡಿಲ್ಲ, ಇವತ್ತು ನೋಡ್ಲಿಕ್ಕೆ ಸಿಕ್ತು. ಅಂತಹ ಭಾಗ್ಯ ಒದಗಿಸಿಕೊಟ್ಟವರು ರೋಡಿಗೆ ಅಪ್ಪಾಜಿಯವರ ಪಾದಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಎರಡು ಮಾತುಗಳನ್ನು ಅಪ್ಪಾಜಿಯವರ ಪಾದಕ್ಕೆ ಅರ್ಪಿಸ್ತೀನಿ.